ಬರ್ರಿ ಸಾಕಕ್ಕಯ್ಯ, ಬರ್ರಿ ಜಲ್ದು ಪೊಲೀಸ್ನರು ಬರ್ತಾರೆ. ಅಯ್ಯೋ ನನ್ನ ಕೈಲಾಗಲ್ಲ ಕಣೋ ಬೈರ, ಇಲ್ಲೆಲ್ಲ ಕುತ್ಕೊಳ್ಳೋಣ ಕಣೋ. ಎಲ್ಲೂ ಪೊಲೀಸ್ನವ್ರು ಬರಲ್ಲ ಇಲ್ಲೆಲ್ಲೂ. ಅಮ್ಮ ಸುಸ್ತಾಗ್ತೈತೆ, ನಡಿಯೋಕ್ಕಾಗ್ತಿಲ್ಲ ನನಗೆ. ಅಯ್ಯೋ ಇಲ್ಲೊಂದು ಮರ ಐತೆ, ಬಾ ಅಲ್ಲಿ ಕುತ್ಕೊಂಬನ, ಅಲ್ಲಿ ಯಾರು ಬರಲ್ಲ. ಅಮ್ಮ ಅಪ್ಪ ನಡಿಯೋಕ್ಕಾಗ್ತಿಲ್ಲ ಕಣೋ, ಸುಸ್ತು. ಅಯ್ಯೋ ಇನ್ನು ಎಲ್ಲಿ ಕರ್ಕೊಂಡು ಹೋಗ್ತೀಯೋ ನನ್ನ? ಅಯ್ಯೋ ಎಂಥ ಕೆಲಸ ಆಗೋಯ್ತು ಅಪ್ಪ. ಅಯ್ಯೋ ಬಾ, ಒಂದು ಸ್ವಲ್ಪ ದಿನ ಎಲ್ಲನ ಮುಗಿಲಿ, ಅಜ್ಜ ಮನೆಗೆ ಹೋಗಿ ಸೇರ್ತಾನೆ, ಆಮೇಲೆ ಎಲ್ಲ ಸುಮ್ಮನಾಗ್ತಾರೆ, ಆಮೇಲೆ ಮನೆಗೆ ಹೋಗೋಣ ನಾವು. ಅಲ್ಲಿವರೆಗೂ ಎಲ್ಲಿರೋಣ? ಅಯ್ಯಪ್ಪ ನನ್ನ ಕೈಲಾಗಲ್ಲಪ್ಪ. ಅಮ್ಮ ಮನೆಗೆ ಹೋಗ್ಬೇಕು. ಬಾರಕೋ, ಇಲ್ಲಿ ಬಾ, ನೆರಳೈತೆ, ಇಲ್ಲಿ ಸುಧಾರಿಸ್ಕೊಂಬನ ಬಾ. ಇಲ್ಲಿ ಯಾವ ಪೊಲೀಸು ಬರಲ್ಲ, ಯಾರು ಬರಲ್ಲ. ಇತ್ಲಾಗೆ. ಅಯ್ಯಪ್ಪ ಇಲ್ಲಿವರೆಗೂ ಕರ್ಕೊಂಬಂದಿಯಲ್ಲ, ಊರು ಬಿಟ್ಟು ಎಷ್ಟು ದೂರ ಬಂದ್ವು? ಅಯ್ಯಮ್ಮ ಕುಕ್ಕಬೇಕು ಫಸ್ಟು. ಅಮ್ಮ ಅಲ್ಲ ಕಣೋ ಬೈರ, ಇಲ್ಲಿಗಾನ ಕರ್ಕೊಂಬಂದಿದ್ಯಲ್ಲ. ಅಲ್ಲ ಅದು ಸರಿ, ನಾವು ಯಾಕೆ ಹಿಂಗೆ ಓಡ್ ಬಂದಿದ್ದು? ಇದೊಳ್ಳೆ ಸರಿ ಆಯ್ತು, ಯಾಕೆ ಹಿಂಗೆ ಓಡ್ ಬಂದಿತ್ತು ಅಂತೆ, ಪೊಲೀಸ್ನರಿಂದ ತಪ್ಪಿಸ್ಕೊಂಬಕ್ಕೆ, ಜೈಲು ಶಿಕ್ಷೆಯಿಂದ ನಾ ಪಾರಾಗಕ್ಕೆ. ಅಲ್ಲ ಕಣೋ, ಆ ಅಜ್ಜನ ಹಿಡ್ಕೊಂಡಿದ್ದ ನಾ ಬಿಟ್ಟು ಬಂದ್ವಿ, ಇಲ್ಲಿಗಾನ ಓಡ್ ಬಂದ್ರಿ, ಇನ್ನೇನು ಪ್ರಯೋಜನ ಐತೆ? ಪೊಲೀಸ್ನರಂತೂ ನಮ್ಮನ್ನಂತೂ ಬಿಡಲ್ಲ. ಸುಮ್ಮನೆ ಅಲ್ಲೇ ಇದು ಮಾಡ್ಬೋದಾಯ್ತಲ್ಲ, ನಾನು ಹೇಳಿದ್ದೆ, ನನ್ನ ಮಾತು ಕೇಳಿಲ್ವಲ್ಲ. ಆ ಕಿಟಕಿ ತೆಗೆದಾಕಿ ಆ ಲಾಸಿನ ಓಡಿಸ್ಕೆ ಬಂದಿಯಲ್ಲೋ ನನ್ನ. ನಾನು ಹೇಳ್ಬಾರ್ದಾಗಿತ್ತು ನಿನಗೆ ಪೊಲೀಸರು ಬಂದವ್ರೆ ಅಂತಾನ. ಈಗ ನೋಡು, ನಾನು ನಿನ್ನ ಜೊತೆಗೆ ಇಲ್ಲೆಲ್ಲ ಹೊಲ್ದಾಗೆಲ್ಲ ಅಲಿಬೇಕಾಗೈತಿ. ಅಯ್ಯಪ್ಪ ಆಗಲ್ಲಪ್ಪ ನನ್ನ ಕೈಲಿ. ಯಪ್ಪ ಇಲ್ಲೆಲ್ಲೋ ಒಂದಿಷ್ಟು ತೊಟ್ಟು ನೀರಿಲ್ಲ, ನೀರು ಕುಡಿಯೋಣಂದ್ರೆ ಇಲ್ಲೆಲ್ಲ ನೀರ್ಗಿರ ಇದ್ದಾವೆ ನೋಡು, ತೊರೆನೋ ಕೆರೆನೋ ಎತ್ತನ. ಮೊದಲು ನೀರು ಕುಡಿಯೋಣ ಅಮ್ಮ. ಅಯ್ಯೋ ಸುಮ್ಮನಿರಾಕೋ, ಇಲ್ಲಿ ಯಾವ ನೀರು ಇಲ್ಲ, ಎಂಥದ್ದು ಇಲ್ಲ, ಸ್ವಲ್ಪ ಹೊತ್ತು ಸುಧಾರಿಸ್ಕ, ಸರಿಯಾಗುತ್ತೆ. ನೀನೊಬ್ಳು ನೀರು ಹುಡಿಕೊಂಡು ನಾನು ಎಲ್ಲಿಗೆ ಹೋಗೋಣ ಇಲ್ಲಿ? ಅಲ್ವೋ ನಾವೀಗ ಎಲ್ಲಿರೋದು? ಎಲ್ಲಿರೋದು ಅಂದರೆ ಇಲ್ಲೇ ನೋಡೋಣ ಇರು, ಅಲ್ಲೇ ಗುಡ್ಲೈತಲ್ಲ, ಅಲ್ಲೇ ಹೋಗೋಣ. ಅಯ್ಯಪ್ಪ ನಿನ್ನ ಮಾತು ಕೇಳಿ ಓಡ್ ಬಂದು ತಪ್ಪು ಮಾಡಿದ್ನಲ್ಲೋ, ಅಲ್ಲೇ ಇದ್ದಿದ್ರೆ ನನಗೆ ಶಿಕ್ಷೆನಾದ್ರೂ ಕಡಿಮೆ ಮಾಡ್ಸಾರು. ತಪ್ಪಿಸ್ಕೊಂಡು ಓಡ್ ಬಂದಿದ್ಯಾ ಅಂತಾನ ನನಗೆ. ಅಯ್ಯೋ ಜಾಮೀನು ಪಾಮೀನು ಸಿಗುತ್ತೋ ಇಲ್ವೋ? ನನಗಂತೂ ಬೈವದಂಗೆ ಆಗ್ತೈತೆ ಕಣೋ ಬೈರ. ಅಯ್ಯೋ ನೀನಂದ್ರೆ ಕಳ್ತನ ಮಾಡಿ ಹೆಂಗೋ ತಪ್ಪಿಸ್ಕೊಂತೀಯ, ನನಗಂದ್ರೆ ಯಾರಾದರೂ ಬರ್ತಾರೆ ಬೇಲ್ಕೊಡೋರು, ನನಗೆ ಯಾರ ಇದ್ದಾರೆ ಹೇಳು? ಅಯ್ಯೋ ಅಯ್ಯೋ ಯಾರೇನೋ ಬರ್ತಾರೆ, ಸುಮ್ಮನೆ ಇರಾಕ, ನೀನು ಯಾಕೆ ಹಂಗಾಡ್ತೀಯ? ನಾನು ಹಿಂಗೆಲ್ಲ ಗೊತ್ತೈತೆ ಹೆಂಗೆ ಬಿಡುಗಡೆ ಮಾಡೋದು ಅಂತಾನ, ನೀನೇನು ತಲೆ ಕೆಡ್ಸ್ಕೊಬೇಡ, ನಾನಿದ್ದೀನಲ್ಲ. ಜೈಲಿಗೆ ಹೋದ್ರೆ 3 ವರ್ಷ ಹಂಗೆ ಒಳಗೆ ಬರ್ತಾರೆ, ಸುಮ್ಮನಿರು. ಅಲ್ಲ ನೀನು ಯಾಕೆ ಕರ್ಕೊಂಬಂದೆ? ಅಲ್ಲ ಪೊಲೀಸ್ನವ್ರಿಗೆ ನಿಜ ಯಾಕೆ ಹೇಳಿದೆ ನೀನು? ಅಲ್ಲ ಪೊಲೀಸ್ನವ್ರಿಗೆ ನಿನ್ನ ಮೇಲೆ ಹೆಂಗೆ ಅನುಮಾನ ಬಂತು ಅಂತ? ಅಯ್ಯೋ ಎಲ್ಲ ನನ್ನ ದಡ್ಡ ಕೆಲಸದಿಂದನೇ ಕಣೋ ಬೈರ. ನಾನು ಸುಮ್ಮನಿದ್ದಿದ್ರೆ ಇದೆಲ್ಲ ಆಗ್ತಿರ್ಲಿಲ್ಲ ಅನ್ಸುತ್ತೆ. ನಾನೇ ಕೆಣಕಿ ಆ ಸಣ್ಣಿನೇ ಸಿಗಾಕಿಸ್ಬೇಕು ಅಂತನ ಹೋಗಿ ಕೆಣಕಿ ಅವಳೇ ಏನೋ ಮಾಡ್ಯವಳೆ ಅಂತ ಹೇಳ್ದೆ. ನಾನು ಹಂಗೆ ಹೇಳಿದ್ಕೋ ಅದಕ್ಕೂ ಸಣ್ಣಿಗೆ ಸಿಟ್ಟು ಬಂದು ಕೊನೆಗೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಲು, ನನ್ನ ಮೇಲೆ ಅನುಮಾನ ಅಂತಾನ. ಅವಳು ಕಂಪ್ಲೇಂಟ್ ಕೊಟ್ಟಿಕ್ಕೆ ಊರಿನ ಜನಗಳಿಗೆಲ್ಲರಿಗೂ ನನ್ನ ಮೇಲೆ ಕಣ್ಬಿತ್ತು. ಇವಳಿಗೂ ಸಣ್ಣಿಗೂ ಆಗ್ತಿರ್ಲಿಲ್ಲ, ಅಜ್ಜನ ಮದುವೆ ಆಗಿದ್ದು ಇವಳಿಗೆ ಇಷ್ಟ ಇರಲಿಲ್ಲ, ಇವಳೇ ಏನೋ ಮಾಡ್ಯವಳೆ ಅಂತ ಎಲ್ಲರೂ ಹೇಳ್ಬಿಟ್ರ. ಅಲಸ್ಮಕ್ಕ ಭಾಗ್ಯಮ್ನಂತಾರು ಆ ಪೊಲೀಸ್ನವರು ಹೇಳ್ಕೊಂಬಂದು ಅಯ್ಯೋ ಜೈಲ್ನಾಗೆ ಸರಿಯಾಗಿ ಒದ್ರು ಕಣೋ. ನಾನು ಅದಕ್ಕೆ ಇರೋ ಸತ್ಯ ಎಲ್ಲ ಹೇಳ್ಬಿಟ್ಟೆ. ಈಗ ಒಳ್ಳೆ ಇಲ್ಲಿಗೆ ಬಂದು ಅನುಭವಿಸಂಗಾಗೈತಲ್ಲೋ. ಯಪ್ಪ ಏನೂ ಆಗಲ್ಲ, ಸುಮ್ಮನಿರು. ನೀನು ಹೋಗ್ಬಾರ್ದಾಗಿತ್ತು ಕೆಣಿಕೊಂಡು, ಎಲ್ಲಾದ್ರೂ ಕುಲಿಗಿಲಿ ಹೋಗಿದ್ರೆ ನಿನ್ನ ಮೇಲೆ ಅನುಮಾನನೇ ಬರ್ತಾ ಇರಲಿಲ್ಲ. ಆಮೇಲೆ ನಾವು ಆ ವಜ್ಜನ ಕೂಡಾಕಿ ಆ ಸಣ್ಣಿನ ಎದುರಿಸಿ ದುಡ್ಡು ಒಡವೆ ಎಲ್ಲನ ಕಿತ್ಕೋಬೋದಾಗಿತ್ತು. ನೀನು ನನ್ನ ಮಾತೇ ಕೇಳಲಿಲ್ಲ. ಹೋಗು, ನೀನು ಯಾಕೆ ಅಲ್ಲಿ ಹಂಗೆಲ್ಲನ ಆ ಸಣ್ಣಿಗೆ ಹೇಳಕ್ಕೆ ಹೋದೆ, ಇವಳೆ ಏನೋ ಮಾಡ್ಯವಳೆ ಅಂತಾನ? ನೀನು ಸುಮ್ಮನಿದ್ರೆ ಆಗ್ತಿತ್ತಪ್ಪ, ನಿನ್ನ ಮೇಲೆ ಅನುಮಾನ ಬರ್ತಾ ಇರಲಿಲ್ಲ ಅವಾಗ. ನನಗೆ ಒಂದು ಕಡೆಗೆ ಅನುಮಾನ, ನಾನು ಎಲ್ಲಿ ವಿಚಾರಣೆ ಮಾಡಕ್ಕೆ ಬರ್ತಾರೋ ಅಂತ ಅವಳ ಮೇಲೆ ಬರಲಿ, ಅವಳೆ ಗಂಡನ್ನ ಏನೋ ಮಾಡಿದಾಳೆ, ಕೊಲೆ ಮಾಡಿದಾಳೆ ಅಂತ ಅಂದ್ಕೊಂಬ್ಲಿ ಊರಿನ ಜನಗಳೆಲ್ಲ ಅಂತ ನಾನು ಹಂಗೆ ಹೇಳಕ್ಕೆ ಹೋದೆ. ಆದರೆ ಅದು ಹಿಂಗೆ ತಿರಿಕೆಂತು ನೋಡು. ಅಯ್ಯೋ ಹಂಗೆ ಮಾಡಬಾರ್ದಾಗಿತ್ತು ನಾನು. ಸುಮ್ಮನಿರ್ಬೇಕಾಯ್ತು. ಪಾಪ ಎಲ್ಲೋದ್ನೋ ಏನೋ ಕಣೆ ಸಣ್ಣಿ, ಹೋಗ್ಲಿ ಬಿಡು, ಸಮಾಧಾನ ಮಾಡ್ಕೊ, ಎಲ್ಲಿದ್ರು ಬರ್ತಾನೆ ಅಂತಾನ ನಾನು ಈ ಥರ ಮಾತಾಡಬೇಕಾಗಿತ್ತು. ಈ ಥರ ಮಾತಾಡೋದು ಬಿಟ್ಟು ನಾನು ಅವಳೇ ಏನೋ ಮಾಡ್ಯವಳೆ, ದುಡ್ಡು ಆಸೆಗೆ ಒಡವೆ ಆಸೆಗೆ ಅಂತ ನಾನೇ ಸಿಗಾಕಣಂಗಾಯ್ತು. ಓ ನೀವಿಬ್ರು ಇಲ್ಲಿದ್ದೀರಾ? ಲೇ ಬೈರ, ಪೊಲೀಸ್ ಮೇಡಮ್ ಇಲ್ಗೂ ಹುಡುಕೊಂಬಂದ್ರು, ಓಡು. ನಿಂತ್ಕೊಡ್ರಿ, ಎಲ್ಗೂ ಓಡೋಗಕ್ಕಾಗಲ್ಲ ನೀವು. ಏನಮ್ಮ, ಏನು ನಮಗೆ ಚಳ್ಳೆಹಣ್ಣು ತಿನ್ನಿಸಿ ಓಡೋಗ್ತೀರಾ? ನಿಮಗೈತೆ ಇರು. ಅಯ್ಯೋ ಸರ್, ನಾನು ಬೇಕು ಅಂತ ಮಾಡಿದ್ದಲ್ಲ, ಇವನೇ ಮಾಡಿದ್ದೆಲ್ಲ. ನಾನು ನೀವು ಹೇಳ್ದಂಗೆ ಹೊರಕ್ಕೆ ಬರ್ರಿ ಅಂತಂದೆ. ಇಲ್ಲ ಬಾ ಒಳಗೆ ನೋಡಿವಂತೆ ಅಂತ ಒಳಗೆ ಕರ್ಕೊಂಡೋಗಿ ಕೇಳ್ದ, ಏನು ಪೊಲೀಸ್ ಕಿಲೀಸ್ ಬಂದೇವ್ರ ಹೆಂಗೆ ಅಂತ. ನನಗೆ ಬೈವದಂಗಾಗಿ ಪೊಲೀಸ್ ಬಂದೇವ್ರೆ, ಅವರೇ ನಿಮ್ಮನ್ನ ಹೊರಗೆ ಕರ್ಕೊಂಬ ಅಂತ ಹೇಳಿದ್ದು, ಅಲ್ಲಿ ನಿಂತವ್ರೆ ಅಂತಂದೆ. ಇವನೇ ಕಿಟಕಿಯಿಂದ ಆರೋಗನ್ ಬಾ ಅಂತಾನ, ಕಿಟಕಿ ತೆಗೆದು ನಮ್ಮನ್ನ ಲಾಸಿ ಓಡಿಸ್ಕೊಂಬಂದ. ಆ ಅಜ್ಜನ ಹೇಳ್ಕೊಂಬಂದ, ಅಲ್ಲಿವರೆಗೂ ಹೇಳ್ಕೊಂಬಂದು ಅಲ್ಲಿಂದ ಹೇಳ್ಕೊಂಡು ಹೋಗಕ್ಕಾಗಲ್ಲ ಅಂತ ಅಲ್ಲೇ ಬಿಟ್ಟು ಅದೇ ಬಂದ್ವಿ. ನೀವು ನೋಡಿದ್ರೆ ಇಲ್ಲಿಗೂ ಹುಡುಕಿ ಬಂದಿದ್ದೀರಾ. ಅಯ್ಯೋ ನಂದೇನು ತಪ್ಪಿಲ್ಲ, ಎಲ್ಲ ಇವನೇ ಮಾಡಿದ್ದು, ಇವನೇ
ದುಡ್ಡಿನ ಆಸೆಗೆ ಆ ಒಡವೆ ದುಡ್ಡು ಎಲ್ಲ ಸಿಗುತ್ತೆ ಅಂತ ಹಿಂಗೆಲ್ಲ ನಾ ಪ್ಲಾನ್ ಮಾಡಿದ್ದೀವನೇ. ನಂದೇನು ತಪ್ಪಿಲ್ಲ ಇದ್ರಾಗೆ, ನಂದೇನು ತಪ್ಪಿಲ್ಲ. ಏನು ಮಾಡಬೇಡ್ರಿ, ನಾನೇನು ಮಾಡಬೇಡ್ರಿ. ಆಹಾ, ಈಗ ನೋಡು ಹೆಂಗೆ ತಪ್ಪು ಒಬ್ಬರ ಮೇಲೆ ಒಬ್ಬರು ಹಾಕದ. ನೀನೇ ತಾನೇ ಯಮನ್ ಮೇಲೆ ಸೇಟ್ ತೀರಿಸ್ಕೋಬೇಕು. ನಮ್ಗೆ ದುಡ್ಡು ಒಡಬೇಕು, ನಿನಗೂ ನನಗೂ ಅರ್ಧ ಹಂಚ್ಕೊಂಬನ. ಅವ್ರದ್ದು ಪದಕ ಆಮೇಲೆ ಕಾಸಿನ ಸಾರ ಎಲ್ಲ ಐತೆ ಆ ಅಜ್ಜಂತಾಗೆ, ಎಲ್ಲ ಇಸ್ಕೊಂಬನ ಅಂತ ಹೇಳಿ ಈಗ ನನ್ನ ಮೇಲೆ ಹಾಕ್ತೀಯ. ನಿನ್ನಿಂದಲೇ ನಾನು ಆ ಅಜ್ಜನ್ ಕಿಡ್ನಾಪ್ ಮಾಡಿದ್ದು. ನನಗೆ ಹೆಂಗೆ ಗೊತ್ತಿದ್ದು ಆ ಅಜ್ಜಂತಾಗ ದುಡ್ಡು ಐತೆ ಒಡವೆ ಐತೆ ಅಂತಾನ? ನೀನೇ ಹೇಳಿದ್ಕೆ ನಾನು ಮಾಡಿದ್ದು ಎಲ್ಲ ನಿನ್ನಿಂದನೇ ಆಗಿದ್ದು. ನಾನೇನೇನು ಕಿಟಕೆ ಕಾಸಿ ಯಾರು ಬರೋಣ ಅಂತ ಹೇಳಿಲ್ಲ. ನೀನೇ ಪೊಲೀಸ್ನವ್ರು ಬಂದವ್ರೆ ಬಾಯಿ ಲಾಸಿ ಓಡೋಣ ಅಂತ ನೀನೇ ಕರ್ಕೊಂಬಂದಿದ್ದು. ನಾನಲ್ಲ. ಏಯ್, ಕಪಾಳಕ್ಕೆ ಬಾರಿಸ್ತೀನಿ ನೋಡಿ ಇವಾಗ. ಏನೋ ಸುಳ್ಳು ಹೋಗ್ಲತ್ತೀನೋ, ಬಿಡ್ತೀನಿ ನೋಡಿ ಇವಾಗ. ನಿಜ ಹೇಳಿದ್ರೆ ಸರಿ. ಎಲ್ಲ ಮೇಡಮರೇ, ನಾನಲ್ಲ ಇವನಿಂದಾನೆ. ಇವ್ನು ಹೇಳ್ಕೊಂಡು ಹೋಗ್ರಿ, ನಾನೇನು ಮಾಡಬೇಡಿ, ನನ್ನ ತಪ್ಪಾಯ್ತು. ನಾನು ಇವನ್ನ ಹಿಡ್ಕೊಂಡೋಗೋದಕ್ಕೋಸ್ಕರನೇ ಇವನ್ನ ಇಲ್ಲಿ ಕರ್ಕೊಂಬಂದಿದ್ದು. ನೀವು ಇಲ್ಲಿಗೆ ಬಂದೇ ಬರ್ತೀರಾ ಅಂತಾನ? ನಾನೇ ಹಿಡ್ಕೊಡ್ತೀನಿ, ಹಿಡ್ಕೊಂಡು ಹೋಗ್ರಿ ಇವನ್ನ. ಓ, ನೀನು ಹಿಡ್ಕೊಡ್ತೀಯ ಸಾಕಮ್ಮ? ಚೆನ್ನಾಗೈತೆ ಇಬ್ರದ್ದು ನಾಟಕ. ರವಿ, ಯಾಕಂಡ್ ನಡೀರಿ ಇವ್ರಿಗೆ. ಒಂದು ಮೂರು ತಿಂಗಳು ಜೈಲಾಗೆ ಕೊಳೆಯಂಗ್ ಮಾಡಿದ್ರೆ ಆವಾಗ ಬುದ್ಧಿ ಬರುತ್ತೆ. ಇನ್ನೊಂದ್ಸಲ ಇಂಥ ಕೆಲಸ ಮಾಡಲ್ಲ. ಏನ್ ಸಾಕಮ್ಮ? ಅಲ್ಲ, ನಿಮ್ಮೂರು ಹೆಂಗ್ಸು, ನಿಮ್ಮೂರು ಅವಜ್ಜನೇನೆ ಹಿಂಗ್ ಕಿಡ್ನಾಪ್ ಮಾಡಿಸಿ ದುಡ್ಡು ಒಡವೆ ಆಸೆ ಪಡ್ತೀಯ? ಗೊತ್ತಾಗಲ್ವಾ ನಿನಗೆ? ಅಲ್ಲಿ ನಿಮ್ಮ ಮಗ ನೋಡಿದ್ರೆ ಕಣ್ಣೀರ್ ಆಗ್ತಾ ಇದಾರೆ. ನಮ್ಮಮ್ಮ ಎಂತದಲ್ಲ ಅಂತ ನೀನ್ ನೋಡಿದ್ರೆ ತಪ್ಪಿಸ್ಕೊಂಡು ಬೇರೆ ಓಡ್ಬತ್ತಿ. ಅದ್ರಾಗೆ ಹಿಡ್ಕೊಡ್ತೀನಿ ಇವನ್ನ ಅಂತ ಹೇಳಿ ನಡಿ ನಿನ್ಗೈತೆ. ಅಯ್ಯೋ ಮೇಡಮ್, ನನ್ನ ತಪ್ಪಾಯ್ತು, ನನಗೆ ಕ್ಷಮಿಸ್ಬಿಡಿ. ನನಗೆ ಆಗಲ್ಲ, ವಯಸ್ಸಾಗೈತೆ, ಸೊಂಟ ನೋವು. ನನಗೆ ಮನೆ ಊಟ ಉಂಡಿದ್ರೆ ಜೈಲು ಊಟ ಉಂಡ್ರೆ ಇರಕ್ಕಾಗಲ್ಲ, ನಿದ್ದೆ ಬರಲ್ಲ, ಹಂಗಾಗುತ್ತೆ. ಜೈಲಿಗೆ ಎಳ್ಕೊಂಡೋದ್ರೆ ನಾನು ಸತ್ತೇ ಹೋಗ್ತೀನಿ ಅಷ್ಟೇ. ನಾನು ಬಿಟ್ಬಿಡ್ರಿ ಮೇಡಮ್ ಅವರೇ, ನಂದೇನೂ ತಪ್ಪಿಲ್ಲ. ಇವನ್ ಎಳ್ಕೊಂಡು ಹೋಗ್ರಿ. ಇವನಿಂದನ ಶಕ್ತಿ ಐತೆ, ಇವನಿಂದನ ಎಷ್ಟು ಕೆಲಸ ಮಾಡೋಣ, ಎಷ್ಟು ಕಳ್ತನ ಮಾಡೋಣ ಗೊತ್ತಿಲ್ಲ. ಇವನ್ ಬೈರ, ಇವ್ರ ತಂಗಿ ಇದ್ದಾಳೆ ಸೇಳಿ ಎಂಬಳು, ಅವಳು ಅಷ್ಟೇನೆ, ಅವಳು ಕಳ್ಳಿನೇ. ಎಳ್ಕೊಂಡು ಹೋಗ್ರಿ ಇವನ್ನ. ಏನು ಸಾಕಮ್ಮ ನನ್ನ ಮೇಲೆ ಎತ್ತಾಗ್ತಾ ಇದೆಯಲ್ಲ? ಓಹೋ, ನೀನು ಹೇಳಿದ್ಕೆ ನಾನು ಇಂಥ ಕೆಲಸ ಮಾಡಿದ್ದು. ಮೇಡಮರೇ, ಎಲ್ಲ ಈ ಸಾಕ ಮುಂದೆ ಕೈವಾಡ. ನಂದೇನು ತಪ್ಪಿಲ್ಲ. ನೀವು ನನ್ನೇನು ಮಾಡಬೇಡಿ. ಏನು ಮಾಡಬಾರ್ದಾ? ಹಂಗೆ ಬಿಡ್ತೀವಿ. ನಡೀರಿ. ಅಲ್ಲಿ ಬೀಗ್ರೂಟ ಕಾಯ್ತಾ ಐತೆ, ಇಬ್ರಿಗೂ ಬೀಗ್ರೂಟ ಮಾಡಿರಂತೆ. ನಡೀರಿ. ನೀವು ಏನೇ ತಪ್ಪಿಸ್ಕೊಂಬಕ್ ಪ್ರಯತ್ನ ಪಟ್ರು ನಾವು ನಿಮ್ಮನ್ನ ಬಿಡಲ್ಲ. ಎಲ್ಲೇ ಹೋದ್ರು ಅಷ್ಟೇ ಸಾಕಮ್ಮ. ನೀನೇನಾದ್ರೂ ಇಲ್ಲಿಂದ ಮತ್ತೆ ತಪ್ಪಿಸ್ಕೊಂಡು ಹೋಗಕ್ಕೆ ನಾನು ಪ್ರಯತ್ನ ಪಟ್ರೆ ಇನ್ನು ನಿನಗೆ ಡೇಂಜರೇನೆ. ಈಗ ಒಂದ್ಸಲ ತಪ್ಪಿಸ್ಕೊಂಡು ಸರಿಯಾಗಿ ಸಿಗಾಕೊಂಡಿದ್ಯಾ, ಇನ್ನೊಂದ್ಸಲ ತಪ್ಪಿಸ್ಕೊಂಡ್ರೆ ನಿನ್ಗೆ ಜೀವಾವಧಿ ಶಿಕ್ಷೆ, ಸಾಯತಕ್ಕ ಜೈಲ್ನಾಗೆ ಇರ್ಬೇಕಾಗುತ್ತೆ. ಮೇಡಮ್ ಅವರೇ, ನಾನು ಯಾಕೆ ತಪ್ಪಿಸ್ಕೊಂಡು ಹೋಗೋಣ? ಇವನೇ ಹೇಳಿದ್ದು ತಪ್ಪಿಸ್ಕೊಂಡು ಹೋಗೋಣ, ನಡಿ ಸಾಕಕ್ಕಯ್ಯ. ಆಮೇಲೆ ಬರೋಣ, ಒಂದು ತಿಂಗಳು ಆದ್ಮೇಲೆ. ಆಮೇಲೆ ನಮ್ಮನ್ನ ಯಾರು ಅರೆಸ್ಟ್ ಮಾಡಲ್ಲ ಅಂತ ಹೇಳ್ದೆ. ಹಂಗಾಗಿ ನಾನು ಅಲ್ಲಿಂದ ಓಡ್ ಬಂದೆ ಹೊರತು ನಿಜವಾಗ್ಲೂ ತಪ್ಪಿಸ್ಕೊಂಡು ಓಡೋಗ್ಬೇಕು ಅಂತ ಬರಲಿಲ್ಲ. ಈ ನನ್ನ ಮಗನಿಂದಾನೆ ನಾನಿಂಥ ಕೆಲಸನೂ ಮಾಡಿದ್ದು. ನನಗೆ ಶಿಕ್ಷೆ ಜಾಸ್ತಿ ಕೊಡ್ಬೇಡ್ರಿ, ಹೊಡಿಬೇಡ್ರಿ ನನಗೆ. ತಪ್ಪಾಯ್ತು. ನಾನು ಸಣ್ಣ ಹತ್ರ ಕ್ಷಮೆ ಕೇಳ್ತೀನಿ. ಮನೆ ಹತ್ರ ಕರ್ಕೊಂಡೋಗ್ರಿ. ಅಂತ ಕರ್ಕೊಂಡೋಗ್ಬೇಕಮ್ಮ? ಅಂತಕ್ಕೆ ನಿನ್ನ ಮೊದಲು ಜೈಲಿಗೆ ಕರ್ಕೊಂಡೋಗಿ ಮಾಡಿರೋ ತಪ್ಪಿಗೆ ಸರಿಯಾಗಿ ರುಬ್ಬೇಕು. ನಡಿ. ಕ್ಷಮೆ ಆಮೇಲೆ ಕೇಳಿವಂತೆ. ಕ್ಷಮೆ ಕೇಳೋ ಟೈಮು ಮೀರೋಯ್ತು. ಯಾವಾಗ ನಾವು ನಿನ್ನ ಅರೆಸ್ಟ್ ಮಾಡಕ್ ಬಂದ್ವಲ್ಲ, ಅವಾಗ್ಲೇನೆ ನಿನ್ ತಪ್ಪು ನೀನು ಒಪ್ಕೊಂಡು ಅವಜ್ಜ ಎಲ್ಲಿ ಬಚ್ಚಿಟ್ಟಿದ್ಯಾ ಅಂತ ನಾ ತೋರಿಸಿದ್ರೆ ನಿಮ್ಗೆ ಅಲ್ಲೇನೆ ಕ್ಷಮೆ ಕೊಡುವಂತ ಸಾಧ್ಯತೆ ಇತ್ತು ಅವ್ರು ಸಣ್ಣ ಅವರು. ಆದ್ರೆ ನೀನ್ ಇಲ್ಲಿವರೆಗೂ ಬಂದಿದ್ಯಾ ಅಂದ್ಮೇಲೆ ನಿನಗೆ ಕ್ಷಮೆ ಅನ್ನೋದು ಇಲ್ವೇ ಇಲ್ಲ, ಶಿಕ್ಷೆನೇ ಇನ್ ಮೇಲೆ. ನಡಿ. ಮೇಡಮರೇ, ಇವ್ರ ಹತ್ರ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ. ಏಯ್ ನಡಿಯೋ. ಇನ್ನೇನು ನಿಮಗೆ ಕಿಡ್ನಾಪ್ ಮಾಡ್ದ ಅಜ್ಜನ ಬಿಟ್ಟಿದೀವಲ್ಲ, ಮತ್ತು ನಮ್ಮನ್ನ ಯಾಕೆ ಕೇಳ್ಕೊಂಡು ಹೋಗ್ತೀರಾ? ನಮ್ಮನ್ನ ಬಿಟ್ಬಿಡ್ರಿ. ಏನು ನಾವೇನು ದೊಡ್ಡ ತಪ್ಪೇನು ಮಾಡಿಲ್ಲ ಅಂತ ಕೊಲೆ ಮಾಡೋ ಅಂಥದ್ದೇನಲ್ಲ ಇದೇನು. ಕೊಲೆ ಮಾಡೋ ಅಂತ ತಪ್ಪಲ್ವಂತೆ. ನಡಿಯೋ, ನಮಗೆ ಪಾಠ ಮಾಡಕ್ ಬತ್ತೀಯೇನೋ? ನಿನ್ನ ಎಷ್ಟು ಕೇಸ್ಗಳಿದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಡಿ. ಸುಮ್ಮನೆ ಮಾತಾಡ್ಬೇಡ. ಅಲ್ಲ ಮೇಡಮರೇ, ಕೇಸ್ಗಳು ಇರ್ಬೋದು, ಆದರೆ ನಾನು ಯಾವ ಕಿಡ್ನಾಪ್ ಕೇಸಲ್ಲೂ ಅರೆಸ್ಟ್ ಆಗಿಲ್ಲ. ನೀವು ಕಿಡ್ನಾಪ್ ಅಂತ ಹಾಕ್ಬೇಡ್ರಿ. ಏನೋ ಕಳ್ತನ ಅಂತ ಪಿಕ್ ಪಾಕೆಟ್ ಅಂತ ಹಾಕಿದರೆ ಜಲ್ದಿ ಹೊರಗೆ ಬರ್ತೀನಿ. ನೋಡಿ ಯೋಚನೆ ಮಾಡಿ. ನಾವು ಬಡವರು, ಈ ಅಕ್ಕನೂ ಬಡವರೇನೆ. ನಾವೇನು ಶ್ರೀಮಂತರಲ್ಲ. ಜಾಮೀನು ಸಿಗೋದು ಕಷ್ಟ ಆಗುತ್ತೆ. ಇನ್ನೂ ಶಿಕ್ಷೆನೇ ಆಗಿಲ್ಲ, ಆಲೆ ಜಾಮೀನ್ ಬಗ್ಗೆ ಮಾತಾಡ್ತೀಯಾ? ನಡಿಯೋ ಸುಮ್ಮನೆ. ಈಗ ಸಿಗಾಕೊಂಡಾಗ ಬಡತಾನ, ಕಾಯಿಲೆ ಕಸಾಲೆ ಇದೆಲ್ಲ ನೆನಪಾಗುತ್ತೆ ಅಲ್ವೇ? ಕೆಟ್ಟ ಕೆಲಸ ಮಾಡ್ಬೇಕಾದ್ರೆ ಇದೆಲ್ಲ ನೆನಪಾಗಲ್ಲ ನಿಮಗೆ, ನಿಮ್ಮಂಥವ್ರಿಗೆ. ನಡೀರಿ ಸುಮ್ಮನೆ. ಮೇಡಮ್ ಅವರೇ, ಏನು ಹೇಳಂಗಿಲ್ಲ. ರವಿ, ಹೇಳ್ಕೊಂಬನ್ರಿ ಇವ್ರನ್ನ, ಬನ್ರಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.